ಟಾಪ್ ಅನ್ನೋದೇನೆಂದರೆ ಕರ್ತನ ಆಸೆ ಏನು ಗೊತ್ತಾ? ನಿಮ್ಮನ್ನು ಎಲ್ಲದಲ್ಲೂ ಮೇಲೆ ಇವ್ರ ಗುಣನೇ ಆಗ್ತಾರೆ ರೀ ಇವ್ರದ್ದು. ಸೈತಾನ್ ನೋಡಿದ್ರೆ ಏನು ಮಾಡ್ತಾನೆ ಶಾನನ್ ಅವರೇ, ಅವನ ಕೆಲಸ ಏನಂದ್ರೆ ಯು ವಾಂಟ್ ಟು ಡಿಸ್ಟ್ರಾಯ್. ದಟ್ ಈಸ್ ದ ಓನ್ಲಿ ಟಾರ್ಗೆಟ್ ಹಿ ಹ್ಯಾಸ್. ಸೈತಾನ ಕದಿಯುವುದಕ್ಕೂ ಸೋಲುವುದಕ್ಕೂ ನಾಶ ಮಾಡೋದಕ್ಕಾಗಿ ಬಂದ ಮಾತೆ. ದಟ್ ಈಸ್ ದ ವಿಷನ್. ಅವನ ದರ್ಶನನೇ ಅದು. ಎಲ್ಲಾನು ಅವನು ಹಾಳು ಮಾಡ್ಬೇಕನ್ನೋದೇ ಆಸೆ. ಆದರೆ ಅವನ ವಿರೋಧವಾಗಿ ಇನ್ನೊಬ್ರು ಬಂದಿದ್ದಾರೆ, ಕಾಂಟ್ರರಿ ಆಗಿ, ಎರಡನೇ ದಾವಿದನಾಗಿ, ಎರಡನೇ ಆದಾಮನಾಗಿ ಬಂದಿದ್ದಾರೆ. ಅವ್ರ ಕೆಲಸ ಏನು ಗೊತ್ತಾ? ಎಲ್ಲವನ್ನ ಬದುಕಿಸಿ ಅವರಿಗೆ ಆಶೀರ್ವಾದವನ್ನ ಕೊಡೋದಕ್ಕಾಗಿ ಅವರು ಬಂದಿದ್ದಾರೆ. ದೇವರ ಆಶೀರ್ವಾದ, ದೇವರ ಸನ್ನಿಧಾನಕ್ಕೆ ಯಾವಾಗ ನೀವು ಬಂದ್ಬಿಡ್ತೀರಾ, ನಾನು ಹೇಳ್ತೇನೆ ನಿಮ್ಮ ಜೀವನದಲ್ಲಿ ಅದ್ಭುತ. ಜೇಡ್ರು ಹುಳ ನೋಡಿದ್ದೀರಾ? ನಿಜ ನೋಡಿದ್ದೀರಾ ಜೇಡ್ರು ಹುಳ? ಹೌ ಮೆನಿ ಯು ಸೀನ್ ಸ್ಪೈಡರ್? ಪ್ರಾಪ್ಸ್ ಎಲ್ಲ ನೋಡ್ತೇವೆ ಜ್ಞಾನೋಕ್ತಿಗಳಲ್ಲಿ. ಇಡೀ ಭೂಮಿಯಲ್ಲೇ ಬಹಳ ಬಲಿಷ್ಠವಾದ ಜಂತುಗಳಂತ ಇವರಲ್ಲ, ಬಲಿಷ್ಠವಾದ ಜಂತುಗಳಿತು. ದೀಸ್ ಆರ್ ಆಲ್ ದ ಮೈಟಿ ಇನ್ಸೆಕ್ಟ್ ಇನ್ ದ ಸೈಟ್ ಆಫ್ ಗಾಡ್, ಮೋರ್ ದನ್ ದ ಲಯನ್, ಮೋರ್ ದನ್ ದ ಡೈನಾಸೋರಸ್. ಇದೀರಾ? ಹಬ್ಬ ಹೇಳ್ತಾರೆ. ಅದು ಯಾರು ಅಂದರೆ ಹಬ್ಬ ಹೇಳ್ತಾರೆ ಮೊಲ ಅಂತೆ, ಎರಡನೇದು ಮಿಡತೆ ಅಂತೆ, ಮೂರನೇದು ಚಿಕ್ಕಿ 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 ಇರುವೆ ಅಂತ, ನಾಲ್ಕನೇದು ಸ್ಪೈಡರ್. ನಾನು ಸ್ಪೈಡರ್ ಬಗ್ಗೆ ಮಾತ್ರ ಮಾತಾಡ್ತೀನಿ. ಜೇಡ್ರು ಹುಳ ಅದು ಎಲ್ಲಿ ಮನೆ ಮಾಡತ್ತಂದ್ರೆ ಬೈಬಲ್ ಹೇಳುತ್ತೆ, ಅದು ಅರಸನ ಅರಮನೆಯಲ್ಲಿ ಸಿಂಹಾಸನದ ಮುಂದೆ ಆ ಮೇಲ್ಛಾವಣಿಯಲ್ಲಿ ಅದು ಹೋಗಿ ಅಲ್ಲಿ ತನ್ನ ಮನೆ ಕಟ್ಟತ್ತಂತೆ. ನೋಡಿ, ಕೋಟ್ಯಾಂತರ ರೂಪಾಯಿ ಅರಮನೆಗೆ ಖರ್ಚು ಮಾಡ್ತಾನೆ ಒಬ್ಬ ಅರಸ. ಲಕ್ಷಗಟ್ಟಲೆ ಕಾವಲುಗಾರರು ಇಡ್ತಾನೆ. ದೊಡ್ಡ ದೊಡ್ಡ ಬುರುಜುಗಳನ್ನ ಹಾಕಿ, ಒಂದು ಹುಳ ಆಗಲಿ, ಉಪ್ಪಟ್ಟೆ ಆಗಲಿ, ನಾಯಿ ಆಗಲಿ, ಬೆಕ್ಕಾಗಲಿ, ಕಳ್ಳರಾಗಲಿ ಬರದ ಹಾಗೆ ಅಷ್ಟು ದೊಡ್ಡ ಕೋಟೆಗಳನ್ನ ಕಟ್ಟಿಬಿಟ್ಟು ಆ ದೊಡ್ಡ ಅರಮನೆಯಲ್ಲಿ ತನ್ನ ಎಲ್ಲ ವೈಭವವಾದ ವಸ್ತುಗಳನ್ನ ತುಂಬಿಸಿ 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 ಎಲ್ಲವನ್ನು ಇಟ್ಟು ಕೊನೆಗೆ ತನ್ನ ಸಿಂಹಾಸನ ಹಾಕಿ, ಆ ಸಿಂಹಾಸನದಲ್ಲಿ ಅಕ್ಕಪಕ್ಕ ಎರಡು ಹುಡುಗಿರನ್ನ ಹಾಕಿ ಅವ್ರಿಗೆ ಫಸ್ಟ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ ಹೇಳಿ ಅವ್ರಿಗೆ ಸಂಬಳ ಕೊಟ್ಟು ಬೀಸಣಿಗೆ ಹಾಕಕ್ಕೆ ಬೀಸ್ತಾ ಹೋಗ್ತಾರೆ. ಅವ್ರು ಬೀಸ್ತಾ ಹೋಗ್ತಾ ಇದ್ದಾಗೆ ಇವನು ಹಂಗೆ ತಂಪಾಗಿ ಹಂಗೆ ಕೂತ್ಕೊಳ್ತಾನೆ. ಅವ್ನು ತಂಪಾಗಿ ಕೂತ್ಕೋಬೇಕಾದ್ರೆ ಜೇಡ್ರು ಬಲ ಇರುತ್ತೆ, ನಾನು ಬರ್ತೀನಿಮ್ಮ, ನಾನು ಅಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅದು ಬಂದು ಏನು ಮಾಡುತ್ತೆ, ಅದು ಬಂದು ಆ ಅರಸನ ಉಪ್ಪರಿಗೆಯಲ್ಲಿ ಅರಮನೆಯೊಳಗೆ ಅಷ್ಟು ದೊಡ್ಡ ಎಸ್ಕಾಟ್ಸ್ ಇಟ್ಟರು ಕೂಡ ಅವೆಲ್ಲವನ್ನ ದಾಟ್ಕೊಂಡು, ಅದಕ್ಕೆ ಮೈಟಿ ಅಂತ ಹೇಳ್ತಾ ದೇವರು, ಅವೆಲ್ಲವನ್ನ ದಾಟ್ಕೊಂಡು ಕೋಟೆ ಕೊತ್ತುಗಳೆಲ್ಲ ದಾಟ್ಕೊಂಡು ಆರಾಮಾಗಿ ಬಂದು ಅವನ ಅರಮನೆಯ ಸಿಂಹಾಸನದ ಮುಂದೆ ಆ ಚಾವಣಿಗೆ ಮೇಲೆ ಅಲ್ಲಿ ತನ್ನ ಮನೆ ಮಾಡಿಕೊಂಡು ಆ ಸ್ಥಳದಲ್ಲಿ ಆ ಸುಗ್ಗಿಯರು ಗಾಳಿ ಬೀಸಬೇಕಾದ್ರೆ ತಂಪಾಗಿ ದೇವರಿಗೆ ಸ್ತೋತ್ರ ಬಲಿಯನ್ನ ಆ ಪ್ರಸನ್ನತೆ ತಗೊಳತ್ತೆ. ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಲವಾರು ವಾರಗಳಿಂದ ದೇವರ ಶ್ರೀಮಂತಿಕೆ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಕೆಲವು ಹೇಳ್ತಾರೆ, ಬ್ರದರ್ ನಮ್ಮ ಮೊದಲು ಪ್ರಪಂಚದ ಶ್ರೀಮಂತಿಗೆ ಮಾತಾಡಿ ಪಾಸ್ಟ್ ಅಂತ ಹೇಳ್ತಾರೆ. ಪ್ರಪಂಚದ ಶ್ರೀಮಂತಿಗೆಲ್ಲ ಬಂದಿರೋದು ಕಣ್ಣಿಗೆ ಕಾಣದಿರೋ ಪ್ರಪಂಚದನೇ ಶ್ರೀಮಂತಿಗಳು ಇಲ್ಲಿ ಬಂದಿದೆ. ಕಣ್ಣಿಗೆ ಕಾಣುವ ಈ ಪ್ರಪಂಚ ಕಣ್ಣಿಗೆ ಕಾಣದೇ ಇರುವ ಪ್ರಪಂಚದಿಂದ ಉಂಟಾಗಲ್ಪಟ್ಟಿತ್ತು. The world what you see today, the visible world was created by that invisible world. ಕಣ್ಣಿಗೆ ಕಾಣದೇ ಪ್ರಪಂಚದಿಂದ ಕಾಣುವಂಥ ಪ್ರಪಂಚವನ್ನು ದೇವರು ಉಂಟು ಮಾಡಿ. ಆಕಾಶ ಉಂಟಾಗಲಿ, ಬೆಳಕು ಉಂಟಾಗಲಿ, ಸೂರ್ಯ ಉಂಟಾಗಲಿ, ನಕ್ಷತ್ರಗಳುಂಟಾಗಲಿ, ಸಮುದ್ರಗಳುಂಟಾಗಲಿ, ಹೀಗೆ ಹೇಳಿ ದೇವರು ಬಾಯಿಂದ ಹೇಳಿನೇ ಎಲ್ಲವನ್ನ ಸೃಷ್ಟಿ ಮಾಡಿದ್ರು. ಹಾಗೆಲ್ಲ ನಮ್ಮ ಕಣ್ಣು ಕಾಣ್ತಾ ಇದೆ ಇವತ್ತೆಲ್ಲ. ವಿ ಕ್ಯಾನ್ ಸಿ ದಿಸ್ ವಿಸಿಬಲ್ ವರ್ಲ್ಡ್, ಹೌ ದಿಸ್ ವಾಸ್ ಕ್ರಿಯೇಟೆಡ್. ದಿಸ್ ವಾಸ್ ಕ್ರಿಯೇಟೆಡ್ ಬೈ ಗಾಡ್. ಸೊ ಗಾಡ್ ಈಸ್ ದ ಓನರ್ ಆಫ್ ದಿಸ್ ದ ಎಂಟೈರ್ ಯೂನಿವರ್ಸ್. ಆಗ ಈ ಪ್ರಪಂಚವನ್ನು ಯಾರು ಉಂಟು ಮಾಡಿದ್ದಾರೆ? ದೇವರು ಉಂಟು ಮಾಡಿದ್ರು. ಈ ಪ್ರಪಂಚದಲ್ಲಿ ಅವರೆಲ್ಲ ಶ್ರೀಮಂತರಾಗಿದ್ದಾರೆ. ದೇವರು ಇಟ್ಟಿರುವಂಥ ಎಲ್ಲ ವಸ್ತುಗಳು ಇಟ್ಕೊಂಡು ಜ್ಞಾನ ಕೊಟ್ಟರು. ಆ ಜ್ಞಾನ ಉಪಯೋಗಿಸಿ ಅವರು ಶ್ರೀಮಂತರಾಗಿ ಅವರೆಲ್ಲ ಮಿಲಿಯನರ್ಗಳಾಗಿ, ಒನ್ ಆಫ್ ದ ಟಾಪ್ ಮಿಲಿಯನರ್ಸ್ಗಳಾಗಿ, ಬಿಲ್ ಗೇಟ್ಸ್ಗಳಾಗಿ, ಅಂಬಾನಿಗಳಾಗಿ ಇವರೆಲ್ಲ ಮೇಲೆ ಬಂದು ನಿಂತ್ಕೊಂಡಿದ್ದಾರೆ. ಸೊ ಯಾವುದಲ್ಲಿ ಮೇಲೆ ಬಂದಿದ್ದಾರೆ? ಈ ಲೋಕದಲ್ಲಿರುವ ನಿಯಮಗಳನ್ನ ಅನುಸರಿಸಿ ಅವ್ರ ಮೇಲೆ ಬಂದಿದ್ದಾರೆ. ದ್ಯಾಟ್ ಯೂಸ್ ದಟ್ ಟ್ಯಾಲೆಂಟ್ಸ್ಗಳು ಶೇರ್ ಮಾರ್ಕೆಟ್ಗಳಲ್ಲಿ ಇನ್ವೆಸ್ಟ್ಗಳು ಮಾಡಿ ಅಲ್ಲಿರೋ ನಿಯಮಗಳನ್ನ ಪಾಲಿಸಿದ್ದಾರೆ. ಇದೀರಾ? ಆ ನಿಯಮಗಳನ್ನ
ಪಾಲಿಸಿ ದೋಸ್ ಆರ್ ದೇ ಫಾಲೋಡ್ ದ ಪ್ರಿನ್ಸಿಪಲ್ ಆಫ್ ದೋಸ್ ಶೇರ್ ಮಾರ್ಕೆಟ್ಸ್. ಅದೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿ ಇನ್ವೆಸ್ಟ್ ಮಾಡಿದ್ದಕ್ಕೆ ಹಣ ಬಂದವ್ರಿಗೆ ಕೊಳ್ಳೆ ಆಗಿ ಬಂದ್ಬಿಟ್ಟಿದೆ. ಈಗ ಅಂಬಾನಿಯವರ ಅಸೆಟ್ಟೆ ನೋಡೋಕೆ ಹೋದರೆ 11 ಲಕ್ಷ ಕೋಟಿ ಅಂತ ಹೇಳ್ತಾರೆ. 11 ಲಕ್ಷ ಕೋಟಿ. 11 ಲಕ್ಷ ಕೋಟಿ ಅಂದರೆ 300 ವರ್ಷ ಅವ್ರು ಊಟ ಮಾಡಬೇಕಂತೆ. ಒಂದು ದಿನಕ್ಕೆ ಎಷ್ಟು ಖರ್ಚು ಮಾಡಬೇಕಂದ್ರೆ 3 ಕೋಟಿ ಖರ್ಚು ಮಾಡ್ಬೇಕಂತೆ. ಒಂದು ದಿನಕ್ಕೆ 3 ಕೋಟಿ ಖರ್ಚು ಮಾಡಿದ್ರೆ 300 ವರ್ಷ ಅವರು ಅದನ್ನು ಆ ಆಸ್ತಿನ ಕರಗಿಸ್ಬೋದಂತೆ. ಆಗ ಅವರೆಲ್ಲ ಅಷ್ಟು ಅಸೆಟ್ಗಳು ಕ್ರಮವನ್ನು ಅನುಭವಿಸಿ ಬಂದಿದ್ದಾರೆ. ಆಗ ನಾನು ಹೇಳ್ತೇನೆ, ವಿಸಿಬಲ್ ವರ್ಲ್ಡಲ್ಲೇ ಇರಲ್ಪಟ್ಟ ನಿಯಮಗಳನ್ನ ಅನುಸರಿಸಿದ್ರೆ ಒಬ್ಬ ಮನುಷ್ಯ ರಿಚ್ ಆಗೋದಾದರೆ ಈ ವರ್ಲ್ಡನ್ನೇ, ಈ ಪ್ರಪಂಚನೇ ಉಂಟು ಮಾಡಿದಂಥ ಭಗವಂತ ನಮಗೊಂದು ಮ್ಯಾನ್ಯಲ್ ಕೊಟ್ಟಿದ್ದಾರೆ. ದಟ್ ಈಸ್ ಕಾಲ್ಡ್ ದ ವರ್ಡ್ ಆಫ್ ದ ಲಾರ್ಡ್. ಆ ವಾಕ್ಯನ ಕೊಟ್ಟಿದ್ದಾರೆ. ಆ ವಾಕ್ಯದಲ್ಲಿ ಕೆಲವು ಪ್ರಿನ್ಸಿಪಲ್ಸ್ಗಳನ್ನ ಇಟ್ಟಿದ್ದಾನೆ. ಏನು ಪ್ರಿನ್ಸಿಪಲ್ ಬಸವರಾಜ್ ಅವರೇ? ಬಿತ್ತುವ ಕೊಯ್ಯುವ ನಿಯಮಗಳನ್ನ ಅಪ್ಪ ಇಟ್ಟಿದ್ದಾರೆ. ಆಜ್ಞೆಗಳನ್ನ ಅನುಸರಿಸುವಂಥ ಕೆಲವು ಕಾರ್ಯಗಳನ್ನ ಇಟ್ಟಿದ್ದಾರೆ. ನಿಯಮಗಳನ್ನ ಪರಿಪಾಲಿಸುವಂಥ ಕೆಲವು ಕಾರ್ಯಗಳನ್ನ ದೇವರು ಇಟ್ಟಿದ್ದಾರೆ. ಅದಕ್ಕೆ ದೇವರು ಹೇಳ್ತಾರೆ, ನನ್ನ ಸೇವಕನಾದ ಮೋಸೆ ಸತ್ತು ಹೋದ. ಮೋಸೆ ಸಂಗಡ ಇದ್ದಾಗ ನಾನು ನಿನ್ನ ಸಂಗಡ ಇರುತ್ತೇನೆ. ಮೋಸೆಯು ನಿನಗೆ ಬೋಧಿಸಿದ ಆಜ್ಞೆ ನಿಯಮಗಳನ್ನೆಲ್ಲ ನೀನು ಕೈಗೊಂಡು ಅದನ್ನೇ ಮನನ ಮಾಡುತ್ತಾ ಹಗಲು ಇರುಳು ನೀ ಧ್ಯಾನ ಮಾಡ್ತಾ ಇದ್ರೆ. ನೋಡಿ, ಇದೆಲ್ಲ ನಿಯಮಗಳು. ಈ ನಿಯಮಗಳನ್ನ ನೀವು ಪರಿಪಾಲಿಸಿದರೆ ನೀವು ಕೂಡ ಅವ್ರಿಗಿಂತ ಟಾಪ್ ಆಗಿ ಮೇಲೆ ಬರ್ತೀರಾ. ಅವ್ರಿಗಿಂತ ಟಾಪ್ ಆಗಿ ಮೇಲೆ ಬರ್ತೀರಾ. ಆ ಟಾಪ್ ಅನ್ನೋದೇನೆಂದರೆ ಕರ್ತನ ಆಸೆ ಏನು ಗೊತ್ತಾ? ನಿಮ್ಮನ್ನು ಎಲ್ಲದಲ್ಲೂ ಮೇಲೆ. ಇವ್ರ ಗುಣನೇ ಆಗ್ತಾರೆ ರೀ ಇವ್ರದ್ದು. ಕೆಲವು ಹೆಣ್ಣು ಮಕ್ಕಳು ಬರ್ತಾರೆ, ಕೆಲವು ಗಂಡು ಮಕ್ಕಳು. ಅವ್ರ ಗುಣ ಹೆಂಗೆ ಗೊತ್ತಾ? ಮನೆ ಹೊಡಿಯೋ ಕೆಲಸ ಅವ್ರದ್ದು. ಚೆನ್ನಾಗಿದ್ರೆ ಅವ್ರ ಕೆಲ್ಲಿ ನೋಡೋಕ್ಕಾಗಲ್ಲ. ಹೆಂಗಾನ ಹೊಡಿಬೇಕು ಗಂಡ ಹೆಂಡ್ತಿನ. ಮಗ ಓದ್ತಾನೆ, ಅವ್ನಿಗೆ ಹೆಂಗಾನ ವ್ಯಾಧಿ ಬಂದ್ಬಿಡ್ಬೇಕು. ಅವ್ರು ನೋಡಿದ್ರೆ ಎಲ್ಲ ಕೆಡಿಸ್ಬೇಕು. ಸೈತಾನ್ ನೋಡಿದ್ರೆ ಏನು ಮಾಡ್ತಾನೆ ಶಾನನ್ ಅವರೇ? ಅವ್ನ ಕೆಲಸ ಏನಂದರೆ ಯು ವಾಂಟ್ ಟು ಡಿಸ್ಟ್ರಾಯ್. ದಟ್ ಈಸ್ ದ ಓನ್ಲಿ ಟಾರ್ಗೆಟ್ ಹಿ ಹ್ಯಾಸ್. ಸೈತಾನು ಕದಿಯುವುದಕ್ಕೂ ಸೋಲುವುದಕ್ಕೂ ನಾಶ ಮಾಡೋದಕ್ಕಾಗಿ ಬಂದ ಮಾತೆ. ದಟ್ ಈಸ್ ದ ವಿಷನ್. ಅವನ ದರ್ಶನನೇ ಅದು. ಎಲ್ಲಾನು ಅವನು ಹಾಳು ಮಾಡ್ಬೇಕನ್ನೋದೇ ಆಸೆ. ಆದರೆ ಅವನಿಗೆ ವಿರೋಧವಾಗಿ ಇನ್ನೊಬ್ಬರು ಬಂದಿದ್ದಾರೆ. ಕಾಂಟ್ರರಿ ಆಗಿ ಎರಡನೇ ದಾವಿದನಾಗಿ, ಎರಡನೇ ಆದಾಮನಾಗಿ ಬಂದಿದ್ದಾರೆ. ಅವ್ರ ಕೆಲಸ ಏನು ಗೊತ್ತಾ? ಎಲ್ಲವನ್ನ ಬದುಕಿಸಿ ಅವರಿಗೆ ಆಶೀರ್ವಾದವನ್ನ ಕೊಡೋದಕ್ಕಾಗಿ ಅವರು ಬಂದಿದ್ದಾರೆ. ದೇವರ ಆಶೀರ್ವಾದ, ದೇವರ ಸನ್ನಿಧಾನಕ್ಕೆ ಯಾವಾಗ ನೀವು ಬಂದ್ಬಿಡ್ತೀರಾ? ನಾನು ಹೇಳ್ತೇನೆ, ನಿಮ್ಮ ಜೀವನದಲ್ಲಿ ಅದ್ಭುತ ಸಾಕಪ್ಪ. ಕೈ ಮೇಲೆ ನನಗಿಂದು ಸಾಕಪ್ಪ. ಜೇಡ್ರುಳ ನೋಡಿದ್ದೀರಾ? ಎಷ್ಟು ಜನ ನೋಡಿದ್ದೀರಾ ಜೇಡ್ರುಳ? ಹೌ ಮೆನಿ ವಿ ಸೀನ್ ಸ್ಪೈಡರ್? ಪ್ರಾಬ್ಸಲ್ಲಿ ನಾವು ನೋಡ್ತೇವೆ ಜ್ಞಾನೋಕ್ತಿಗಳಲ್ಲಿ. ಇಡೀ ಭೂಮಿಯಲ್ಲೇ ಭಾಳ ಬಲಿಷ್ಠವಾದ ಜಂತುಗಳಂತ ಇವರಲ್ಲ. ಬಲಿಷ್ಠವಾದ ಜಂತುಗಳಿತು. These are all the mighty insect in the sight of God. More than the lion, more than the dinosaurs. ಇದೀರಾ? ಅಪ್ಪ ಹೇಳ್ತಾರೆ, ಅದು ಯಾರು ಅಂದರೆ ಅಪ್ಪ ಹೇಳ್ತಾರೆ ಮೊಲ ಅಂತೆ, ಎರಡನೇದು ಮಿಡತೆ ಅಂತೆ, ಮೂರನೇದು ಚಿಕ್ಕಿ ಇರುವೆ ಅಂತೆ, ನಾಲ್ಕನೇದು ಸ್ಪೈಡರ್ ಅಂತೆ. ನಾನು ಸ್ಪೈಡರ್ ಬಗ್ಗೆ ಮಾತ್ರ ಮಾತಾಡ್ತೀನಿ. ಜೇಡ್ರು ಹುಳ ಅದು ಎಲ್ಲಿ ಮನೆ ಮಾಡತ್ತಂದರೆ ಬೈಬಲ್ ಹೇಳುತ್ತೆ, ಅದು ಅರಸನ ಅರಮನೆಯಲ್ಲಿ ಸಿಂಹಾಸನದ ಮುಂದೆ ಆ ಮೇಲ್ಛಾವಣಿಯಲ್ಲಿ ಅದು ಹೋಗಿ ಅಲ್ಲಿ ತನ್ನ ಮನೆ ಕಟ್ಟತ್ತಂತೆ. ರೀ ನೋಡಿ, ಕೋಟ್ಯಾಂತರ ರೂಪಾಯಿ ಅರಮನೆಗೆ ಖರ್ಚು ಮಾಡ್ತಾನೆ ಒಬ್ಬ ಅರಸ. ಲಕ್ಷಗಟ್ಟಲೆ ಕಾವಲುಗಾರನ ಇಡ್ತಾನೆ. ದೊಡ್ಡ ದೊಡ್ಡ ಬುರುಜುಗಳನ್ನ ಹಾಕಿ, ಒಂದು ಹುಳ ಆಗಲಿ, ಉಪ್ಪಟ್ಟೆ ಆಗಲಿ, ನಾಯಿ ಆಗಲಿ, ಬೆಕ್ಕಾಗಲಿ, ಕಳ್ಳರಾಗಲಿ ಬರದಾಗಿ ಅಷ್ಟು ದೊಡ್ಡ ಕೋಟೆಗಳನ್ನ ಕಟ್ಬಿಟ್ಟು ಆ ದೊಡ್ಡ ಅರಮನೆಯಲ್ಲಿ ತನ್ನ ಎಲ್ಲ ವೈಭವವಾದ ವಸ್ತುಗಳನ್ನ ತುಂಬಿಸಿ ಎಲ್ಲವನ್ನು ಇಟ್ಟು ಕೊನೆಗೆ ತನ್ನ ಸಿಂಹಾಸನ ಹಾಕಿ, ಆ ಸಿಂಹಾಸನದಲ್ಲಿ ಅಕ್ಕಪಕ್ಕ 2 ಹುಡುಗಿರನ್ನ ಹಾಕಿ ಅವ್ರಿಗೆ ಫಸ್ಟ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ ಹೇಳಿ ಅವ್ರಿಗೆ ಸಂಬಳ ಕೊಟ್ಟು ಬೀಸಣಿಗೆ ಹಾಕಕ್ಕೆ ಬೀಸ್ತಾ ಹೋಗ್ತಾರೆ. ಅವ್ರು ಬೀಸ್ತಾ ಹೋಗ್ತಾ ಇದ್ದಾಗೆ ಇವನು ಹಂಗೆ ತಂಪಾಗಿ ಹಂಗೆ ಕೂತ್ಕೊಳ್ತಾನೆ. ಅವ್ನು ತಂಪಾಗಿ ಕೂತ್ಕೋಬೇಕಾದ್ರೆ ಜೇಡ್ರ ಬಲ ಇರುತ್ತೆ, ನಾನು ಬರ್ತೀನಿಮ್ಮ, ನಾನು ಅಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅದು ಬಂದು ಏನು ಮಾಡುತ್ತೆ, ಅದು ಬಂದು ಆ ಅರಸನ ಉಪ್ಪರಿಗೆಯಲ್ಲಿ ಅರಮನೆಯೊಳಗೆ ಅಷ್ಟು ದೊಡ್ಡ ಎಸ್ಕಾಟ್ಸ್ ಇಟ್ಟರು ಕೂಡ ಅವೆಲ್ಲವನ್ನ ದಾಟ್ಕೊಂಡು, ಅದಕ್ಕೆ ಮೈಟಿ ಅಂತ ಹೇಳ್ತಾ ದೇವರು, ಅವೆಲ್ಲವನ್ನ ದಾಟ್ಕೊಂಡು ಕೋಟೆ ಕೊತ್ತುಗಳೆಲ್ಲ ದಾಟ್ಕೊಂಡು ಆರಾಮಾಗಿ ಬಂದು ಅವನ ಅರಮನೆಯ ಸಿಂಹಾಸನದ ಮುಂದೆ
ಆ ಚಾವಣಿಗೆ ಮೇಲೆ ಅಲ್ಲಿ ತನ್ನ ಮನೆ ಮಾಡಿಕೊಂಡು ಆ ಸ್ಥಳದಲ್ಲಿ ಆ ಸುಗ್ಗಿಯರು ಗಾಳಿ ಬೀಸಬೇಕಾದ್ರೆ ತಂಪಾಗಿ ದೇವರಿಗೆ ಸ್ತೋತ್ರ ಬಲಿಯನ್ನ ಆ ಪ್ರಸನ್ನತೆ ತಗೊಳತ್ತೆ. ನನಗಿಂದು ಸಾಕಪ್ಪ ನಿನ್ನ ಪ್ರಸನ್ನತೆ, ನನಗಿಂದು ಸಾಕಪ್ಪ ನಿನ್ನ ಪ್ರಸನ್ನತೆ, ನನಗಿಂದು ಸಾಕಪ್ಪ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಆಗ ರಾಜ ಅಷ್ಟು ದೊಡ್ಡ ಸಿಂಹಾಸನದಲ್ಲಿ ಬಂದು, ಇವಾಗ ನೀವು ರಾಜ ನೋಡ್ಬೇಕಂದ್ರೆ ರೋಡಲ್ಲಿ ಸಿಗ್ತಾನಾ? ರೋಡಲ್ಲಿ ಸಿಗಲ್ಲ. ರಾಜ ನೋಡ್ಬೇಕು ಎಲ್ಲೋಗ್ಬೇಕು ನೀವು? ಅರಮನೆಗೂ. ರಾಜ ನೋಡ್ಬೇಕಂದ್ರೆ ಪ್ರಸನ್ನತೆಗೆ ಹೋಗ್ಬೇಕು ನೀವು. ರಾಜ ನೋಡ್ಬೇಕಂದ್ರೆ ನೀವು ಅರಮನೆಗೆ ಹೋಗ್ಬೇಕು. ರಾಜ ನೋಡ್ಬೇಕಂದ್ರೆ ಗಾಟ್ ಎಂಟು ದ ಪ್ರೆಸೆನ್ಸ್. ಆಗ ಅರಮನೆ ಫಸ್ಟು, ರಾಜ ನೆಕ್ಸ್ಟು. ಅರಮನೆ ಫಸ್ಟು, ರಾಜ ನೆಕ್ಸ್ಟು. ಪ್ಯಾಲೇಸ್ ಫಸ್ಟು, ಕಿಂಗು ನೆಕ್ಸ್ಟು. ಹಾಗೆ ಪ್ರೆಸೆನ್ಸ್ ಫಸ್ಟು, ಗಾಡ್ ನೆಕ್ಸ್ಟು. ವಾಂಟ್ ಟು ಸಿ ಗಾಡ್? ಕಮ್ ಇನ್ ಟು ಮೈ ಪ್ರೆಸೆನ್ಸ್. ನನ್ನ ಮಕ್ಕಳೇ ಆರಾಮಾಗಿ ಕೂತ್ಕೊಳ್ಳುತ್ತೆ ದೇವ್ರ ಸನ್ನಿಧಾನಕ್ಕೆ ಕೂತ್ಕೊಂಡು. ಅಲ್ಲಿ ಆ ಗಾಳಿ ಬೀಸಬೇಕಾದ್ರೆ ಇದು ಪ್ರಸನ್ನತೆ. ಆ ಪ್ರಸನ್ನತೆ ಒಳಗೆ ಬಂದು ಆ ಹುಡುಗಿರು ಏನ್ ಮಾಡ್ತಾರೆ, ಆ ಗಾಳಿ ಬೀಸ್ತಾರೆ. ಗಾಳಿ ಬೀಸಬೇಕಾದ್ರೆ ರಾಜ ಹಂಗೇ ತಂಪಾಗಿ ಕೂತ್ಕೋಬೇಕಾದ್ರೆ ನನಗಿಂದು ಸಾಕಪ್ಪ ನಿನ್ನ ಪ್ರಸನ್ನತೆ, ನನಗಿಂದು ಸಾಕಪ್ಪ ನಿನ್ನ ಪ್ರಸನ್ನತೆ, ನನಗಿಂದು ಸಾಕಪ್ಪ. ಹಲ್ಲೆಲೂಯಾ. ಹುಳ ಅಲ್ಲಿ ಬಂದ್ಮೇಲೆ ಶಾನ್ ಸ್ಪೈಡರ್ ಹೇಳುತ್ತೆ, ಲಾರ್ಡ್ ಐ ಡೋಂಟ್ ನೋ ಎನಿಥಿಂಗ್, ಐ ವಾಂಟ್ ಓನ್ಲಿ ಯುವರ್ ಪ್ರೆಸೆನ್ಸ್. ನನಗೇನು ಬೇಡ, ಏನು ಬೇಕು ನಿನಗೆ? ನನಗೆ ನಿನ್ನ ಪ್ರಸನ್ನತೆ. ಗಾಳಿ ಬೀಸ್ತಾ ಇರೋದು ಯಾರಿಗೆ? ರಾಜನಿಗೆ. ಗಾಳಿ ಬರ್ತಿರೋದು ಯಾರಿಗೆ? ಸ್ಪೈಡರ್ಗೆ. ಗಾಳಿ ಬೀಸ್ತಾ ಇರೋದು ಯಾರಿಗೆ? ಗಾಳಿ ಬರ್ತಿರೋದು ಯಾರಿಗೆ? ರಾಜನ ಜೊತೆಗೆ ಉಳುಕು ಹೋಯ್ತಂತೆ. ಹಂಗೆ ದೇವಾಲಯದಲ್ಲಿ ಬಂದು ನೀವು ಸ್ತುತಿ ಮಾಡಬೇಕಾದ್ರೆ ಆಶೀರ್ವಾದ ದೇವ್ರಿಗೆ ಮಾತ್ರ ಅಲ್ಲ, ದೇವ್ರ ಸನ್ನಿಧಿಗೆ ಮಾತ್ರ ಅಲ್ಲ, ನಿಮ್ಮ ಇಡೀ ಕುಟುಂಬಕ್ಕೇ ಬೇರೆ ಪ್ರಸನ್ನತೆ ಬಂದ್ಬಿಡುತ್ತೆ. ಆಗ ದೇವರ ಸನ್ನಿಧಿ ಬಂದಾಗ ಅದಕ್ಕೇನು ಹೇಳ್ತಾನೆ, ಅರಮನೆ ಫಸ್ಟು, ರಾಜ ನೆಕ್ಸ್ಟು. ಒಬ್ಬ ರಾಜನ ನೋಡ್ಬೇಕಾದ್ರೆ ಅರಮನೆಗೆ ಬರಬೇಕು. ಒಂದು ದೇವರ ನೋಡ್ಬೇಕಂದ್ರೆ ನೀ ದೇವರ ಪ್ರಸನ್ನತೆ ಒಳಗೆ ಬಂದರೆ ನೀನು ಹೇಳ್ತೀಯ, ಅಪ್ಪ ಯುವರ್ ಪ್ರೆಸೆನ್ಸ್ ಇಸ್ ಇನಫ್ ಫಾರ್ ಮಿ ಲಾರ್ಡ್. ನಿನ್ನ ಕೃಪೆ ಸಾಕಪ್ಪ, ನಿನ್ನ ಪ್ರಸನ್ನತೆ ಬೇಕಪ್ಪ. ದಟ್ಸ್ ವಾಟ್ ಈವನ್ ಮೋಸಸ್, ಈ ಲೆಫ್ಟ್ ಎವ್ರಿಥಿಂಗ್, ಎಲ್ಲ ಪೊಸಿಷನ್ ಬಿಟ್ಬಿಟ್ಟ. ಎಲ್ಲ ಬಿಟ್ಬಿಟ್ಟು ಪ್ರಸನ್ನತೆ ಹುಡ್ಕೊಂಡು ಹೋದ. ಕಾಡಲ್ಲಿ ಮರುಭೂಮಿ ಹುಡ್ಕೊಂಡೋದ. ಹುಡುಕ್ತಾ ಒಂದು ದಿನ ಆ ಉರಿಯುವ ಪೊದೊಳಗಿದೆ ಬರ್ನಿಂಗ್ ಬುಷ್ ಹತ್ರ ಹೋಗಿ ನಿಂತ್ಕೊಳ್ತಾನೆ. ಅಲ್ಲಿ ಮೋಸೆಗೆ ದೇವ್ರ ಪ್ರಸನ್ನತನ ಆಗ್ತಾರೆ. ಅಲ್ಲಿ ಆಗಿ ಅಲ್ಲೊಂದು ಎನ್ಕೌಂಟರ್ ಆಗುತ್ತೆ. ಎನ್ಕೌಂಟರ್ ಆದಮೇಲೆ ಅವನ ದೇವರೊಂದು ಎಲ್ಲ ವರಗಳಿಂದ ತುಂಬಿಸಿ ಮತ್ತೆ ಅದೇ ದೇಶಕ್ಕೆ ಎಂಪರರ್ ಆಗಿ, ಪ್ರವಾದಿಯಾಗಿ, ವಾರಿಯರ್ ಆಗಿ ಅವನ್ನ ಕಳಿಸ್ಕೊಡ್ತಾರೆ. ಆಗ ಏನು ಅವ್ನು ಬಿಟ್ಟು ಬಂದಿದ್ದು ಬರೀ ಸ್ವಲ್ಪ ಮಾತ್ರ ಅರಮನೆ ಸೊತ್ತು. ಅದು ಅವ್ನ ಕಾಲಿಗೆ ಬಂದಿದ್ದು ಬಿದ್ದಿದ್ದು ಸ್ವತ್ತುಗಳು. ಅವನು ಹೇಳ್ತಾನೆ, ಸಾಕಪ್ಪ, ಕಾಣಿಕೆ ಸಾಕು, ತರೋದು ನಿಲ್ಲಿಸಿ ಅಂತ ಹೇಳ್ತಾನೆ. ಯಾಕೆ? ನೀನು ದೇವ್ರ ಸನ್ನಿಧಿಗೆ ಬಂದರೆ. ಆಗ ಕಾಡಲ್ಲಿ ಏನಿದೆ? ಹುಲಿ ಇದೆ. ಕಾಡಲ್ಲಿ ಏನಿದೆ? ಸಿಂಹ ಇದೆ ಅಲ್ವಾ? ಕಾಡಲ್ಲಿ ಇದೆಯಾ ಇಲ್ವಾ ಸಿಂಹ? ಕಾಡಲ್ಲಿ ದೊಡ್ಡ ದೊಡ್ಡ ಚಿರತೆಗಳಿದೆ. ಇವೆಲ್ಲ ಬೇಟೆಗಾಗಿ ಬೆಳಗ್ಗಿಂದನೇ ಹೊರಡಬೇಕಾಯ್ತದೆ ಬೇಟೆಗೆ. ಅಷ್ಟು ದೊಡ್ಡದು ಅಲ್ವಾ? ಬೇಟೆಗೆ ಹೊರಡ್ಕೊಂಡು ಎಷ್ಟೋ ಮಧ್ಯಾಹ್ನ ಸಾಯಂಕಾಲ ಆದಮೇಲೆ ಅವಕ್ಕೆ ಬೇಟೆ ಸಿಗತ್ತೆ. ಆದರೆ ಜೇಡು ಹುಳಕ್ಕೆ ಬೇಟೆ ತಾನಾಗೇ ಬರತ್ತೆ. ಅಲ್ಲ ಚೆಕ್ಕಂದು ಹಿಡ್ಕೊಳ್ಳುತ್ತೆ ಅಷ್ಟೇ. ಅದು ಇರೋ ಕಡೆನೇ ಇರುತ್ತೆ. ಎಲ್ಲಿದೆ ಅದು? ದೇವರ. ಆಗ ನಾನು ಹೇಳ್ತೇನೆ, ನೀ ದೇವರ ಸನ್ನಿಧಾನದಲ್ಲಿ ಇದ್ಬಿಟ್ರೆ ಸ್ವಸ್ತುಗಳೆಲ್ಲ ತಾನಾಗೆ ಅದು ಬಂದ್ಬಿಡತ್ತೆ. ಸನ್ನತೆ
ನನಗಿಂದು ಸಾಕಪ್ಪ ನಿನ್ನ ಪ್ರಸನ್ನತೆ ನನಗಿಂದು ಸಾಕಪ್ಪ ನಿನ್ನ ಪ್ರಸನ್ನತೆ ನನಗಿಂದು ಸಾಕಪ್ಪ. ಆಗ ದೇವ್ರ ಪ್ರಸನ್ನತೆ ನೀನು ಕುತ್ಕೊಂಡ್ಬಿಟ್ರೆ, ಅವ್ರ ಪ್ರಸನ್ನತೆ ಸಾಕು ಅಂತ ಕುತ್ಕೊಂಡ್ಬಿಟ್ರೆ, ಕಿರಣ್ ಅವರೇ, ಕಾರು ತಾನಾಗೆ ಬರುತ್ತೆ, ಗಾಡಿ ತಾನಾಗೆ ಬರುತ್ತೆ, ಬ್ರೇಸ್ಲೆಟ್ಟು ತಾನಾಗೆ ಬರುತ್ತೆ. ಅದು Hallelujah. ನೀ ಏನು ಹುಡ್ಕೋದು ಬೇಕಾ? ಅದಕ್ಕೆ ಅಪ್ಪ ಹೇಳ್ತಾರೆ, ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಒದ್ದುಕೊಳ್ಬೇಕು ಎಂದು ಚಿಂತೆ ಮಾಡಬೇಡಿ. ಜೇಡರ ಉಳುಗಳೇ ಚಿಂತೆ ಮಾಡಬೇಡಿ. ನೀ ಜೇಡರು ಉಳ್ತಾರ ನನ್ನ ಸನ್ನಿಧಾನದಲ್ಲಿ ಕೂತ್ಕೋ. ವಿಜ್ಞಾನಿಗಳು ಇವೆಲ್ಲವುಗಳಿಗಾಗಿ ನಾಯಿಗಳು, ಬೆಕ್ಕುಗಳು, ಕುದುರೆಗಳು, ಕತ್ತೆಗಳು, ಸಿಂಹಗಳು, ದೇ ಆರ್ ಆಫ್ಟರ್ ಹಂಟಿಂಗ್, ಬಟ್ ದಿಸ್ ಸ್ಪೈಡರ್ ಈಸ್ ನಾಟ್ ಹಂಟಿಂಗ್. God is preparing something which is bigger and bigger. ಅದು ಆಶೀರ್ವಾದ ಬರುತ್ತೆ, ಆಶೀರ್ವಾದ. ನನಗಿಂದು ಸಾಕಪ್ಪ. ಗರ್ಭಸ್ಯ ಮಗ, ಗರ್ಭಸ್ಯ, ಗರ್ಭಸ್ಯ ಮಗಳೇ, ಗರ್ಭಸ್ಯ ಮಗಳೇ, ಗರ್ಭಸ್ಯ ಸಾಕಪ್ಪ. ಗರ್ಭಸ್ಯ, ಗರ್ಭಸ್ಯ ಮಗಳೇ, ಗರ್ಭಸ್ಯ ಮಗಳೇ, ನನಗಿಂದು ಸಾಕಪ್ಪ. ಅಲ್ಲೆಲ್ಲೂಯ್ಯ. ಆಗ ಸಿಂಹ ಅಷ್ಟು ದೊಡ್ಡ ಸರ್ಟಿಫಿಕೇಟ್ ಇಟ್ಕೊಂಡು ಕಿಂಗೆ ರಾಜ ಆದರೂ ಕೂಡ ಅದು ಕೂಡ ಅಂಟಿಂಗಿಗೆ ಹೋಗ್ಬೇಕು ಎಲ್ಲ ಕಡೆ, ಬೆಳಗ್ಗೆ ಅಲ್ಲುಜ್ಬಿಟ್ಟು. ಆದರೆ ಜೇಡ್ರು ಉಳ್ಳ ಮಗಳೇ, ಮಗನೇ, ಅದು ಇರೋ ಕಡೆ ಮಾತ್ರ ಇರುತ್ತೆ. ದಟ್ ಸೇಸ್ ದ ಸ್ಪೈಡರ್ ಸೇಸ್, ಐ ನೀಡ್ ಓನ್ಲಿ ಯುವರ್ ಪ್ರೆಸೆನ್ಸ್ ಲಾರ್ಡ್. ನಿನ್ನ ಪ್ರಸನ್ನತೆ ಒಂದೇ ನನಗೆ ಸಾಕಪ್ಪ ಅಂತ ತಕ್ಷಣ ಅಪ್ಪ ತಗೊಳಪ್ಪ 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 ಅಂತಾನೆ. ಹೀಗಿರಲಾಗಿ ದೇವ್ರು ಹೇಳ್ತಾರೆ, ಇವೆಲ್ಲವುಗಳು ಕೂಡ ನಿಮಗೆ ಕೂಡಿಸಿ ಕೊಡಲ್ಪಡುತ್ತೆ ಅಂತ ಹೇಳ್ತಾರೆ. ಕೂಡಿಸಿ ಹೇಳಿ, ಕೂಡಿಸಿ ಕೂಡಿಸಿ ಕೊಡಲ್ಪಡುತ್ತದೆ, ಕೊಡಲ್ಪಡುತ್ತದೆ. ಕೂಡಿಸಿ ಕೂಡಿಸಿ ಕೊಡಲ್ಪಡುತ್ತದೆ. ಕೊಡಲ್ಪಡುತ್ತದೆ. ಹೇಗೆ? ಜಡಿದು ಅಳ್ಳಾಡಿಸಿ ಹೊರಸೂಸುವಾಗೆ ತುಂಬಾ ಅಳತೆಯಿಂದ ಅಳೆಯದು ನಿಮ್ಮ ಕೈಗೆ ಸೆರೆಗೆ ಹಾಕುತ್ತಾರೆ. ಆಗ ಏನು ಎಲ್ಲಿ ಹೋಗ್ತೀರಾ ನೀವು? ದೇವರ ಸನ್ನಿಧಾನ ನೋಡಿ. 17 ವರ್ಷಗಳ ಕಾಲ ಚಿಕ್ಕ ವಯಸ್ಸಿಂದಲೇ ದಾವೀದನು ಅರಣ್ಯದಲ್ಲಿ ಕೂತ್ಕೊಂಡು ಅವ್ರ ಪ್ರಸನ್ನತೆ ಹುಡುಕ್ತಾ ಇದ್ದ. ಡೇ ಬೈ ಡೇ he was writing and composing new songs about the character of God, the goodness of God. ಎಲ್ಲ ಬರ್ಕೊಂಡೇ ಇದ್ದ. ಹುಡುಗರೆಲ್ಲ, ಇವ್ರ ಅಣ್ಣಂದ್ರೆಲ್ಲ ಮಿಲಿಟ್ರಿಲಿ ಇದ್ರು. ಎಲ್ಲಿ ತಮ್ಮ ಅಯ್ಯ ನನ್ನ ಮಗ ಪರದೇಶಿ, ನನ್ನ ಮಗ ಮೂರೊತ್ತಲ್ಲಿ ಗಿಟಾರ್ ಹಿಡ್ಕೊಂಡು ಆ ಕುರಿಗಳ ಜೊತೆ ಹಾಯ್ಕೊಂಡು ತಿಂತಾವನೆ. ನಾವೆಲ್ಲ ನೋಡಿ ಸರ್, ಗನ್ ಹೆಂಗೆ ಶೂಟ್ ಮಾಡಬೇಕು, ಬಿಲ್ ಹೆಂಗೆ ಮಾಡಬೇಕು, ಇದೆಲ್ಲ ಹೆಂಗೆ ಬರಬೇಕು, ಯುದ್ಧದಲ್ಲಿ ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ಪು ಹೆಂಗೆ ಗುಂಪು ಆಡಬೇಕೆಲ್ಲ ನಾವೆಲ್ಲ ಕಲಿತು ರೆಡಿ ಆಗಿದ್ದೀವಿ ಸರ್ ಅಂತ ಹೇಳ್ತಾನೆ. ಆಯ್ತಪ್ಪ ರೆಡಿ ಆಗಿ. ಆದರೆ ಒಬ್ಬ ಯಜಮಾನ ಬರ್ತಾನೆ. ಗೊಲಿಯಾತ್ ಬಂದಾಗ ಇವ್ರದ್ದು ಯಾವುದು ಕರಾಟೆ ಗುಂಪು ಯಾವುದು ವರ್ಕೌಟ್ ಆಗೋದಿಲ್ಲ. ಕೊನೆಗೆ ವರ್ಕೌಟ್ ಆಗಿದ್ದು ಯಾರ್ದು ಗೊತ್ತಾ? ದೇವರ ಸನ್ನಿಧಾನದಲ್ಲಿ ಕೂತಿರೋರು ಮಾತ್ರ. ದೇವರ ಸನ್ನಿಧಾನದಲ್ಲಿ ಕೂತಿರೋನು ಮಾತ್ರ, ಅವನು ಮಾತ್ರ ಎದ್ದು ಬರ್ತಾನೆ. The person who spends his time in the presence of God, he is a daring person. The person, ಒಬ್ಬ ಮನುಷ್ಯ ದೇವರ ಸನ್ನಿಧಾನದಲ್ಲಿ ಯಾವಾಗ ಕೂತ್ಕೊಂಡು ಕಲಿತಾನೆ, ಅವನು ಧೈರ್ಯವಂತನಾದ ಮನುಷ್ಯನಾಗಿರ್ತಾನೆ. ಅವನು ಭಯಪೂರ್ವಕನಾಗಿರಲ್ಲ, ಅವನು ಅಂಜುಬುರ್ಕನಾಗಿರಲ್ಲ. ಇವರೆಲ್ಲ ಅಂಜು ಬಿಟ್ರು, ಆದರೆ ಅವನು ಅಂಜಲಿಲ್ಲ. ಕಾರಣ ವ್ಯತ್ಯಾಸ ಇಷ್ಟೇ, ಇವನು ಸ್ಪೈಡರ್ ಆಗಿ ದೇವ್ರ ಸನ್ನಿಧಾನದಲ್ಲೇ ಕೂತ್ಕೊಂಡಿದ್ದ. ದೇವ್ರ ಸನ್ನಿಧಾನದಲ್ಲೇ ಕೂತ್ಕೊಂಡು ಆರಾಧನೆ ಮಾಡ್ತಾನೇ ಇದ್ದ ಕಾಡಲ್ಲಿ. ಆದರೆ ಇವರು ಬಿಲ್ಲು ಬಾಣ ಬಿಡ್ಕೊಂಡೇ ಬಿದ್ದರು. ರಾಕ್ಷಸ ಬಂದಾಗ ಇವರೆಲ್ಲ ತಣ್ಣಗಾಗಿ ಹೋದರು. ಆದರೆ ದೇವರ ಪ್ರಸನ್ನತೆ ಅನುಭವಿಸುವನು. ಅವನು ಹೇಳ್ತಾನೆ, ಇಂದು ನನ್ನ ದೇವರು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದಾನೆ. ಹೇಗೆ ಬರ್ತೀಯಾ? ಸಾಧಾರಣ ಕಲ್ಲಲ್ಲಿ ಬರ್ತೀನೋ, ಒಂದು ಸಣ್ಣ ಕವಣೆ ಕಲ್ಲಲ್ಲಿ ಬರ್ತಾನೆ. ಯಾಕೆ? ಪ್ರೆಸೆನ್ಸ್ ಏನು ಮಾಡುತ್ತೆ? ದೇವರ ಪ್ರಸನ್ನತೆ ನಿಮಗೆ ದೊಡ್ಡ ಕೆಲಸಗಳನ್ನ ಮಾಡಿಕೊಡತ್ತೆ. ಆನೆಗಳು, ಹುಲಿಗಳು, ಕರಡಿಗಳು, ಕೋತಿಗಳು, ಮಂಗಗಳು 24 ಗಂಟೆ ರೋಡಲ್ಲೇ ಬೀದಿ ಬಿಕಾರಿಗಳ ಥರ ಅಲಿತಾ ಇರ್ತವೆ. ಅದಕ್ಕೆ ಬೇಟೆಗಾಗಿ ಅಲಿತಾ ಇರ್ತವೆ. ಆದರೆ ಜೇಡ್ರುಳ ಬಿಸ್ಲರಿ ವಾಟ್ಲಿಗೂ ಹೋಗಲ್ಲ, ಟಾಯ್ಲೆಟ್ಗೂ ಹೋಗಲ್ಲ, ಫ್ಯಾನು ಹಾಕೊಳ್ಳಲ್ಲ. ಫ್ಯಾನ್ ಬೀಸ್ತಾ ಇರ್ತಾರೆ. ಅದಕ್ಕೆ ರಾಜನ್ ಬೀಸ್ತಾ ಇದ್ರೆ ಇದು
ಅದೇನು ಹೇಳುತ್ತೆ ಹುಳ, ದೇವರೇ ನಿನ್ನ ಪ್ರಸನ್ನತೆ ಒಂದೇ ಸಾಕಪ್ಪ, ನಿನ್ನ ಪ್ರಸನ್ನತೆ ಸಾಕಪ್ಪ. ಹಂಗಂತ ಇದ್ದಂಗೆ ಒಂದು ಹುಳ ಬಂದಲ್ಲಿ ಕೂತ್ಕೊಳ್ಳುತ್ತೆ, ಹಂಗೇ ಚಾಚತ್ತೆ. ಬೇಡ್ರುಗಳು ನೋಡಿದ್ದೀರಿ, ಜಡ್ರು ಬಲೆ ಫಸ್ಟ್ ಅದು ತನ್ನನ್ನು ತಾನೇ ಫೆನ್ಸ್ ಮಾಡ್ಕೊಂಡ್ಬಿಡುತ್ತೆ. ಆಗ ದೇವ್ರ ಸನ್ನಿಧಾನದಲ್ಲಿ ಬರೋನು ಫಸ್ಟು ಅವನ್ನ ಫೆನ್ಸ್ ಮಾಡ್ಕೊಳ್ತಾನೆ. ಏನು ಫೆನ್ಸು? ನಿನ್ಗೆ ಯಾವುದು ತಡೆಗಳು ಹೋರಾಟಗಳು ಬರ್ದಿರೋ ಹಾಗೆ ತನ್ನನ್ನೇ ತಾನು ಫೆನ್ಸ್ ಮಾಡಿಕೊಂಡು ಆ ಫೆನ್ಸ್ ಮಧ್ಯದಲ್ಲಿ ಕೂತ್ಕೊಳ್ಳುತ್ತದು. ಒಂದು ಸತಿ ಹುಳ ಬಂದ್ರೆ ಸಿಕ್ಕಾಕೊಂಡ್ಬಿಡತ್ತೆ ಅಷ್ಟೇ. ಅದು ಯಾವ ಬೇಟೆಗೆ ಹೋಗೋದು ಬೇಕಾಗಿಲ್ಲ. ದೇವರೇ ಅದಕ್ಕೆ ಹುಳವನ್ನ ತರ್ತಾನೆ, ದೇವರ ಅದಕ್ಕೆ ತೀನಿ ತರ್ತಾನೆ, ದೇವರ ಅದಕ್ಕೆ ಎಲ್ಲವನ್ನ ತಂದು ಅವನ್ನ ಸಾಕಿ ಸಲ್ತಾನೆ. ಕಾರಣ ಅದು ರಾಜನ ಅರಮನೆಯೊಳಗೆ ಇಡಲ್ಪಟ್ಟಿದೆ. ಅದಕ್ಕೆ ನಾನು ಹೇಳ್ತೀನಿ, ಫಸ್ಟ್ ದೇವ್ರ ಸನ್ನಿಧಾನದಲ್ಲಿ ಕಳ್ಳೀರಿ. ಪ್ರಸನ್ನತೆ ಬೇಕು ನಿಮಗೆ. ಆ ಪ್ರಸನ್ನತೆ ಬಂದಾಗ ಅದಕ್ಕೆ ಮೋಸ ಹೇಳ್ತಾರೆ, ದೇವ್ರೆ ನೀನು ಮುಂದೆ ಹೋಗದೆ ಇದ್ರೆ, ಇನ್ನು ಪ್ರಸನ್ನತೆ ಮುಂದೆ ಹೋಗಿದ್ರೆ ನಾವು ಹೋಗಲ್ಲಪ್ಪ. 15 ವರ್ಷ ಇವನು ಮಾಡಿದ ಆ ಪ್ರಸನ್ನತೆ ಒಂದೇ ದಿನದಲ್ಲಿ, ಒಂದೇ ಟೈಮಲ್ಲಿ, ಒಂದೇ ಕಲ್ಲಲ್ಲಿ ಪಿಶಾಚಿಯನ್ನು ನೆಲಕ್ಕೆ ಉರುಳಿಸ್ಬಿಟ್ಟ. ಅದೇ ದಿನದಲ್ಲೇ ಹುಡುಗಿ ಕೊಟ್ಬಿಟ್ರು, shaadi.com. ಅದೇ ದಿನದಲ್ಲೇ ಮದುವೆ, ಅದೇ ದಿನ ಅಳಿಯ ಆಗ್ಬಿಟ್ಟ. ಅಳಿಯ ಆಗಿ ಅವ್ರ ಮನೆಯೊಳಗೆ ರಾಜ ಸಿಂಹಾಸನದಲ್ಲಿ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟ. ರಾಜ ಅನೌನ್ಸ್ ಮಾಡಿರ್ತಾನೆ, ಈ ಗೊಲ್ಯಾತನ ಕೊಂದ ಹಾಕೋರಿಗೆ ನನ್ನ ರಾಜ್ಯದ ಅರ್ಧ ಭಾಗ ಕೊಟ್ಟು ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಮಾಡಿದ್ದೀನಿ. ರಥದಲ್ಲಿ ಹೋಗ್ತಾನೆ. 15 ವರ್ಷ ಕರಾಟೆ ಗುಂಪು ಕಲ್ತವರೆಲ್ಲ ಇವ್ರು ಅಣ್ಣಂದ್ರೆಲ್ಲ ನಿಂತವ್ರಿಗೆ. ಇವನು ಅವ್ರ ಮುಂದೆ ಹೋಗ್ತಾನೆ, ಕೈ ಸರಿಗೆ ಎತ್ತರೋ, ಯಾಕ ಸರಿ ಕೈ ಮೇಲೆತ್ತು ಮಗ, ಕೈ ಎತ್ತಬೇಕಾಗಿರೋ ಮಗ. ಇವ್ರೇನೂ ಕಲೀಲಿಲ್ಲ ಇವನು. ಆದ್ರೆ ರಾಜನ ಅರಮನೆಗೆ ಬಂದ್ಬಿಟ್ಟ. ಇವರು ಅರಮನೆಗೆ ಹೋದ್ರು, ಏನು ಕಲಿದೆ ಮುಟ್ಟಾಳ್ರಾಗ್ಬಿಟ್ರು. ಅದಕ್ಕೆ ನಾನು ಹೇಳ್ತೇನೆ, ನೀವು ದೇವ್ರ ಸನ್ನಿಧಾನದಲ್ಲಿ ಆ ಪ್ರಸನ್ನತೆ ನೀವು ಕಲ್ತ್ಬಿಟ್ರೆ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ನಿಮ್ಮನ್ನು ಉನ್ನತವಾದ ಮಟ್ಟಕ್ಕೆ ತರ್ತಾನೆ. ಈ ಪ್ರಸನ್ನತೆ ಬಂದ್ಬಿಡುತ್ತೆ, ಎಲ್ಲ ತಾನಾಗಿ ಬಂದ್ಬಿಡುತ್ತೆ ಮಗಳೇ. ಹೇಗೆ ಸ್ಪೈಡರ್ ಹತ್ರ ಎಲ್ಲ ಹುಳುಗಳು ಸ್ಪೈಡರ್ ಎಲ್ಲನ ಇವಾಗ ವಾಕಿಂಗ್ ಹೋಗ್ತಾ ಅದರೊಳಗೇ ಇರತ್ತೆ. ಎಲ್ಲ ಹುಳುಗಳು ಬಂದ ಟಕ್ಕಂತ ಅದು ಹುಳ ಸಿಕ್ಕಾಕೊಂಡ್ಬಿಟ್ರೆ ಅದು ಏನೇ ಅರಸಾಹಸ ಮಾಡಿದ್ರು ಕೂಡ ಅದು ಹೊರಗಡೆ. ನಾನು ಹೇಳ್ತೇನೆ, ನೀನು ವಿರೋಧವಾಗಿ ಬಂದು ನಿನ್ನದ ಸಿಕ್ಕಾಕೊಂಡ್ಬಿಟ್ರೆ, ಅವನು ಮಣ್ಣು ಪಾಲು ನೀರು ಪಾಲಾಗಿ ಹೋಗ್ತಾನೆ. ಯಾಕಂದ್ರೆ ನಿನ್ನೊಳಗಿರುವ ಆತ್ಮ ದೇವರ ಆತ್ಮ, ಅದು ದೇವರ ಪ್ರಸನ್ನತೆ ನಿಮ್ಮೊಳಗೆ ಬಂದ್ಬಿಡುತ್ತೆ. ಚಬಳೆ ನನಗಿಂದು ಸಾಕಪ್ಪ ನಿನ್ನ ಪ್ರಸನ್ನತೆ, ನನಗಿಂದು ಸಾಕಪ್ಪ ನಿನ್ನ ಪ್ರಸನ್ನತೆ, ನನಗಿಂದು ಸಾಕಪ್ಪ. ಕೈ ಮೇಲೆ ಆಗ ಕೊಡಬೇಕು ಅನ್ಬೇಕಾದ್ರೆ ದೇವ್ರ ಸನ್ನಿಧಾನದಲ್ಲಿ ದೇವ್ರ ಪ್ರಸನ್ನತೆ ಒಳಗೆ ನೀವು ಬಂದ್ಬಿಟ್ರೆ ತಾನಾಗೆ ಎಲ್ಲ ಬಂದ್ಬಿಡತ್ತೆ. ಆಗ ದೇವ್ರ ಪ್ರಸನ್ನತೆಗೆ ಬರೋನು ಹೆಂಗೆ ಬಂದಿರ್ತಾನೆ? ಎಲ್ಲ ಬಿಟ್ಟು ಬಂದಿರ್ತಾನೆ. ಯಾವುದು ತಂದನದು ಮೋಸ ಎಲ್ಲ ಬಿಟ್ಟು ಬಂದ. ಐಗುಪ್ತ ದೇಶದ ಭೋಗ, ಐಗುಪ್ತ ದೇಶದ ಆಸ್ತಿ, ತನ್ನ ಅರಸುತನ, ತನ್ನ ಆಳ್ವಿಕೆ, ತನ್ನ ಗೌರವ, ತನ್ನ ಶಕ್ತಿ, ಅಧಿಕಾರಗಳೆಲ್ಲ ಬಿಟ್ಟು ಸಾಧಾರಣ ಬಟ್ಟೆ ಹಾಕೊಂಡು ಕಾಡೊಳಗೆ ಬಂದ್ಬಿಟ್ಟ. The Lord was waiting for this man because God wanted to give an encounter to this boy. ಅವನೆಲ್ಲ ಬಿಟ್ಟು ಬಂದಿದ್ದಕ್ಕೆ ಸರ್ವಸ್ವನ ಮತ್ತವನು ವಾಪಸ್ ಕೊಟ್ಟ. ಅದಕ್ಕೆ ಅಪ್ಪ ಹೇಳ್ತಾರೆ, ಈಗಿನ ಕಾಲದಲ್ಲಿ ಸುವಾರ್ತೆ ನಿಮಿತ್ತವಾಗಿ, ನನ್ನ ನಿಮಿತ್ತವಾಗಿ, ತಂದೆಯನ್ನಾಗಲಿ, ತಾಯಿಯನ್ನಾಗಲಿ, ಅಣ್ಣನನ್ನಾಗಲಿ, ಅಕ್ಕನನ್ನಾಗಲಿ, ತಮ್ಮನನ್ನಾಗಲಿ, ತಂಗಿಯನ್ನಾಗಲಿ, ಒಲವನ್ನಾಗಲಿ ಬಿಟ್ಟು ಬಿಟ್ಟಿರೋನು ಅವನಿಗೆ ಇದೇ ಕಾಲದಲ್ಲಿ ಅವನಿಗೆ 100ರಷ್ಟು ನ್ಯೂಮರಿಕಲ್ ನಂಬರಲ್ಲಿ ಬಂದ್ಬಿಡುತ್ತೆ. 100ರಷ್ಟಾಗಿ ಅವನಿಗೆ ಮತ್ತೆ ಎಲ್ಲ ಸಿಗತ್ತೆ ಅಂತ ಹೇಳ್ತಾರೆ. ಆಗ ತಂದೆ ತಾಯಿನ ಬಿಟ್ಟು ಬಾ ಅಂತ ಹೇಳ್ತಿಲ್ಲ ದೇವರು. ಆ ತಂದೆ ತಾಯಿ ಮೇಲಿದ್ದ ಪ್ರೀತಿ ಮಮತೆಗಳನ್ನ ಬಿಟ್ಟು ನನ್ನ ಮೇಲೆ ಹಾಕೋ ಪ್ರೀತಿನ ಕೆಲವು ಏನು ಮಾಡ್ಬಿಟ್ರೆ ಬೈಬಲ್ನ ಓದ್ಕೊಂಡ್ಬಿಟ್ಟು ಎಲ್ಲಾನು ಬಿಟ್ಟು ಹೋಗ್ಬಿಡ್ತಾರೆ. ಕುರ್ಬಾನಿ ಅಂತ ಅವರು ಕುರ್ಬಾನಿ ಇವು ಯಾರು ಇಲ್ವಾ ನಿನ್ನ ಜೊತೆ? ಹೆಂಡ್ತಿ ಇಲ್ವಾ? ಹೆಂಡ್ತಿನ ಬಿಟ್ಟಾಯ್ತು. ಹೆಂಡ್ತಿನ ಬಿಡು ಅಂತ ಎಲ್ಲಿ ಬರ್ದೈತೆ ಬೈಬಲಲ್ಲಿ? ಬೈಬಲ್ ಐತೆ, ತೋರಿಸು. ಓದ್ತಾನೆ ಹೆಂಡ್ತಿನ ವರ್ಡೇ ಇಲ್ಲ ಅಲ್ಲಿ. ತಂದೆ ತಾಯಿ ಅಣ್ಣ ತಮ್ಮ ಸಂಬಂಧಗಳೆಲ್ಲ ಇದೆ, ಹೆಂಡ್ತಿನ ಬಿಡು ಅಂತ ಎಲ್ಲೂ ಹೇಳಲಿಲ್ಲ. ಆಗ ಎಲ್ಲ ಬಿಡಬೇಕಂದ್ರೆ ನಿಮ್ಗೇನು ಬೇಕಂದ್ರೆ ಆ ನಂಬಿಕೆ ಬೇಕು. ಯು ನೀಡ್ ದಟ್ ಫೇತ್. ಲುಕ್ ಚಾಪ್ಟರ್ 1 verse 45 ದಯಮಾಡಿ ಓದೋಣ. ನಂಬಿದವಳಾದ ನೀನು ಧನ್ಯಳೇ, ಕರ್ತನು
ನಿನಗೆ ಹೇಳಿದ ಮಾತುಗಳು ನೆರವೇರುವವು ಅಂದಳು. ಸಾಕು, ಇನ್ನೊಂದ್ಸತಿ ಓದಿ. ನಂಬಿದವಳಾದ ನೀನು ಧನ್ಯಳೆ, ಹಾ. ಕರ್ತನು ನಿನಗೆ ಹೇಳಿದ ಮಾತುಗಳು ನೆರವೇರುವವು ಅಂದಳು. 44 ಓದಿ. ಇಗೋ ಇಗೋ ನಿನ್ನ ವಂದನೆಯು ನನ್ನ ಕಿವಿಗೆ ಬೀಳುತ್ತಲೇ ಕೂಸು ನನ್ನ ಗರ್ಭದಲ್ಲಿ ಉಲ್ಲಾಸದಿಂದ ಹಾರಾಡಿತು. ನಂಬಿದವಳಾದ ನೀನು ಧನ್ಯಳೆ, ಕರ್ತನು ನಿನಗೆ ಹೇಳಿದ ಮಾತುಗಳು ನೆರವೇರುವವು ಅಂದಳು. ನೋಡಿ, ದೇವ್ರು ಇವಾಗ ಗಬ್ರಿಯಲ್ ದೇವದೂತ ಬಂದು ಮರಿಯಮ್ನವ್ರಿಗೆ ಮರಿಯಮ್ನವ್ರಿಗೆ ದರ್ಶನ ಕೊಡ್ತಾ ಇದ್ದಾರೆ. ದರ್ಶನ ಕೊಟ್ಟು ಮಗು ಆಗ್ಬಿಟ್ಟಿದೆ. ಮಗು ಏನು ಮಗು ಅದು? ಆ ಮಗು ಏನಾಗುತ್ತೆ? ಮಗು ಮುಂದಕ್ಕೆ ಎಂಥ ಪ್ರವಾದಿ ಆಗ್ತಾನೆ, ಎಂಥ ಪರಾಕ್ರಮಿ ಆಗ್ತಾನೆ, ಎಂಥ ಜಗತ್ತಿನ ಬಿಡಿಸ್ಕೊಂಡು ಮರಣವನ್ನು ಗೆದ್ದು ಹೊರಗಡೆ ಬರ್ತಾನೆ, ಎಲ್ಲ ಹೇಳ್ಬೇಕಾದ್ರೆ ಅವಳು ಅದನ್ನು ನಂಬಿದಳು ಅಂತ ಹೇಳುತ್ತೆ. ಶಿ ಬಿಲೀವ್ಡ್ ವಾಟ್ ದ ಏಂಜಲ್ ಆಫ್ ದ ಸೈಡ್. ಆ ಪ್ರಾಮಿಸ್ ಹೇಳ್ಬೇಕಾದ್ರೆ, ಆ ವಾಗ್ದಾನ ಹೇಳ್ಬೇಕಾದ್ರೆ ಅದನ್ನು ನಂಬಿದಳು. ನಂಬಿದಕ್ಕೆ ಅವಳು ಹೇಳ್ತಾಳೆ, ನಂಬಿದವಳಾದ ನೀನೇ. ನಾನು ಹೇಳ್ತೇನೆ, ನಂಬಿದವಳಾದ ನೀನು ಧನ್ಯನು ಮಗಳೇ. ನಂಬಿದವನಾದ ಮಗನೇ ನೀನು ಧನ್ಯನು. ನಂಬಿದವನಾದ ನೀನು ಧನ್ಯನು. ಆಗ ನಂಬಿಕೆ ಅಂದ್ರೆ ಏನು? ನಂಬುವನಾದ ಶಿವಣ್ಣ ಅವರೇ, ನಂಬುವುದಂದ್ರೆ ಏನು? ಲಕ್ಷ್ಮಿ ಅವರೇ, ನಂಬು ಅಂತ ಹೇಳ್ತಾರೆ. ವಿಶ್ವಾಸ ಅಂದ್ರೆ ಏನು? ವಿಶ್ವಾಸ ಅಂದ್ರೆ ಈಗ ಓದಿ ಇಬ್ರಿಯ 11ನೇ ಅಧ್ಯಾಯ 4ನೇ ವಚನ. ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತಲೂ ಶ್ರೇಷ್ಠವಾದ ಯಜ್ಞವನ್ನ ದೇವರಿಗೆ ಸಮರ್ಪಣೆ ಮಾಡಿದನು. ಬೈ ಫೇತ್ ಏಬಲ್ ಆಫರ್ಡ್ ಟು ಗಾಡ್ ಎ ಮೋರ್ ಎಕ್ಸಲೆಂಟ್, ಪ್ರೈಸ್ ದಿ ಲಾರ್ಡ್, ಎ ಮೋರ್ ಎಕ್ಸಲೆಂಟ್ ಸ್ಯಾಕ್ರಿಫೈಸ್ ದೆನ್ ದ ಕೈನ್ ವಾಸ್ ಡಿಡ್. ಕಾಯಿನನು ದೇವರಿಗೆ ಆ ಕಾಣಿಕೆಯನ್ನು ಕೊಟ್ಟಿದ್ದಕ್ಕಿಂತ ಹೇಬೇಲನು ಅತ್ಯುತ್ತಮವಾದ ಕಾಣಿಕೆನ ನಂಬಿಕೆಯಿಂದ ಕೊಟ್ಟ. ಸುಮ್ಮನೆ ಕೊಡಲಿಲ್ಲ. ಹೆಂಗೆ ಕೊಟ್ಟ ಅವನು ನಂಬಿಕೆಯಿಂದ. ಬೈ ಫೇತ್ ಹೇಬೇಲ್ ಆಫರ್ಡ್ ಟು ಗಾಡ್ ಎ ಮೋರ್ ಎಕ್ಸಲೆಂಟ್ ಸ್ಯಾಕ್ರಿಫೈಸ್ ದೆನ್ ಕೈನ್ ಡಿಡ್. ಆಗ ನೀನು ಕೊಡುವುದರ ಮೂಲಕವೇ ನಿನ್ನ ನಂಬಿಕೆ ಬಂದು ವ್ಯಕ್ತ ಆಗತ್ತೆ. ನಿನ್ನ ನಂಬಿಕೆ ಹೆಂಗೆ ವ್ಯಕ್ತ ಆಗುತ್ತೆ? ನಿನ್ನ ಕೊಡುವುದರ ಮೂಲಕನೇ ವ್ಯಕ್ತ ಆಗುತ್ತೆ. ಆಗ ನಾನು ಹೇಳ್ತೇನೆ, ಗಿವಿಂಗ್ ಈಸ್ ಅ ಸೈನ್ ಆಫ್ ಎವಿಡೆನ್ಸ್. ಗಿವಿಂಗ್ ಇಸ್ ಅ ಸೈನ್ ಆಫ್ ಡೆಮಾನ್ಸ್ಟ್ರೇಷನ್. ಗಿವಿಂಗ್ ಇಸ್ ಅ ಸೈನ್ ಆಫ್ ಎ ಸೈನ್. ಅದು ಒಂದು ಎವಿಡೆನ್ಸು, ಚಿಹ್ನೆ ಆಗಿದೆ, ಗುರುತಾಗಿದೆ. ದೇವರಿಗೆ ಕೊಡಬೇಕಾದರೆ ಅದು ಒಂದು ಮಹತ್ವವಾಗಿದೆ. ದೇವರು ಅದನ್ನು ಸ್ವೀಕಾರ ಮಾಡಬೇಕಂದ್ರೆ ನಿನಗೆ ನಂಬಿಕೆ ಇದೆ ಅಂದರೆ ನೀನು ಕೊಡೋಳಾಗಿರ್ತೀಯ. ನಾನು ಹೀರೋಸ್ ಆಫ್ ದ ಫೇತ್ ಬಗ್ಗೆ ಮಾತಾಡ್ತಾ ಇಲ್ಲ. ಇದು ಬಂದು ಕಾಣಿಕೆ ಬಗ್ಗೆ ಹೇಳ್ತಾರೆ ದೇವರಲ್ಲಿ. ಕಾಣಿಕೆ ಬಗ್ಗೆ ಯಾರೆಲ್ಲ ಇಲ್ಲಿ ಬಂದು ಕೊಟ್ಟಿದ್ದೀರಾ, ನಿಮಗೆಲ್ಲ ನಂಬಿಕೆ ಇದೆ ಅಂತ ಅರ್ಥ ಅದು. ಸೊ ಯಾರೆಲ್ಲ ಕೊಡಲಿಲ್ಲ, ನಿಮಗೆಲ್ಲ ನಂಬಿಕೆ ಇಲ್ಲ ಅಂತಲ್ಲ, ನಿಮಗೂ ನಂಬಿಕೆ ಇದೆ. ಇನ್ನೂ ಅದು ಉತ್ಪತ್ತಿ ಆಗಿಲ್ಲ ನಿಮ್ಮೊಳಗೆ. ದ ಮೇಜರ್ ಆಫ್ ಫೇತ್ ಅಂತ ಹೇಳ್ತಾರೆ. ಅದು ಇನ್ನೂ ಫುಲ್ ಆಗಿಲ್ಲ. ಅದೇ ಮಗು ಹುಟ್ಟಿದೆ, ಇನ್ನೂ ಅಲ್ಲಿ ಬಂದಿಲ್ಲ ಮಗುಗಳಿಗೆ. ಸ್ವಲ್ಪ ತಿಂಗಳಾದಮೇಲೆ ಯಾವುದನ್ನ ಮಗು ಹುಟ್ಟಿದ ತಕ್ಷಣ ಅಲ್ಲಿ ಬಂದಿರುತ್ತೆ ನೋಡಿ. ಡಾಕ್ಟರ್ನ ಕೇಳಿ ನೋಡಿ. ಒಂದು ವೇಳೆ ಹುಟ್ಬಿಟ್ರೆ ರಾಕ್ಷಸ ಅಂತಾರೆ ಅದಕ್ಕೆ. ಮಗುಗ ಹುಟ್ಟಬೇಕಾದೇನಿರಲ್ಲ, ಅಲ್ಲೇ ಇರೋದಿಲ್ಲ. ಬೆಳೀತಾನೆ ಅದಕ್ಕೆ ಅಲ್ಲೂ. ಹಾಗೆಯೇ ನೀವು ಆತ್ಮೀಯ ರೀತಿಯಲ್ಲಿ ಹುಟ್ಟಿದ್ದೀರಾ, ಹೊಸ ಜನ್ಮ ಪಡೆದಿದ್ದೀರಾ, ಹೊಸ ಜೀವನ ಪಡೆದಿದ್ದೀರಾ. ಯು ಬಾರ್ನ್ ಅಗೇನ್ ಎಕ್ಸ್ಪೀರಿಯನ್ಸ್. ಅದು ನಿಮ್ಗೆ ಅಲ್ಲಿಲ್ಲ ಅಂದ್ರೆ ಏನರ್ಥ? ಯು ಡಿಡ್ ನಾಟ್ ರಿಸೀವ್ ದ ವರ್ಡ್ ಆಫ್ ರೆವಲ್ಯೂಷನ್. ಈ ವರ್ಡ್ ಆಫ್ ರೆವಲ್ಯೂಷನ್ ಯಾವಾಗ ಸಿಗುತ್ತೆ? ವಾರ ಇಲ್ಲಿ ಬರ್ತಿರಲ್ಲ LKGಗೆ. ಇಲ್ಲಿ ಬಂದಾಗ ವಾಕ್ಯ ಬೋಧಿಸಲ್ಪಟ್ಟಾಗ ಇದೆ ಕರೆಕ್ಟು ಇದೆ ಅಂತ ನಿಮ್ಮ ಮನುಷ್ಯ ಹೇಳುತ್ತೆ. ಕರೆಕ್ಟ್, ಈ ಮನುಷ್ಯ ಕರೆಕ್ಟಾಗಿ ಹೇಳ್ತಾವನೆ. ಕ್ಯಾಚ್ ಅದು ಆಗಿದ ತಕ್ಷಣ ತಕ್ಕಂತ ದುಡ್ಡು ಎತ್ಬಿಡ್ತೀನಿ ನೀನು.